ಧರ್ಮೋಪದೇಶಕಾಂಡ ಅಧ್ಯಾಯ 4. ಇಸ್ರಾಯೇಲ್ಯರೇ ಕೇಳಿರಿ, ನೀವು ಬದುಕಿಕೊಂಡು ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಂತೆ ನಾನು ಈಗ ಬೋಧಿಸುವ ಆಜ್ಞಾವಿಧಿಗಳನ್ನು ಗಮನಿಸಿ ಅನುಸರಿಸಬೇಕು. ನಿಮ್ಮ ದೇವರಾದ ಯೆಹೋವನು ಕೊಟ್ಟ ಆಜ್ಞೆಗಳನ್ನೇ ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ. ಈ ಮಾತುಗಳನ್ನು ನೀವು ಕೈಕೊಳ್ಳಬೇಕೇ ಹೊರತು ಅವುಗಳಿಗೆ ಏನೂ ಕೂಡಿಸಬಾರದು, ಅವುಗಳಿಂದ ಏನೂ ತೆಗೆದು ಬಿಡಬಾರದು. ಪೆಗೋರದ ಬಾಳನ ಸಂಗತಿಯಲ್ಲಿ ಯೆಹೋವನು ಮಾಡಿದ ಕಾರ್ಯವನ್ನು ನೀವು ನೋಡೇ ಇದ್ದೀರಷ್ಟೇ. ಪೆಗೋರದ ಬಾಳನನ್ನು ಅನುಸರಿಸಿದವರೆಲ್ಲರನ್ನೂ ನಿಮ್ಮ ದೇವರಾದ ಯೆಹೋವನು ನಿಮ್ಮಲ್ಲಿರದಂತೆ ನಾಶ ಮಾಡಿದನಲ್ಲ. ನಿಮ್ಮ ದೇವರಾದ ಯೆಹೋವನನ್ನು ಹೊಂದಿಕೊಂಡವರಾದ ನೀವಾದರೋ ಇಂದಿನವರೆಗೂ ಉಳಿದುಕೊಂಡಿದ್ದೀರಿ. ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ಅನುಸರಿಸಬೇಕಾದ ಆಜ್ಞಾವಿಧಿಗಳನ್ನು ನನ್ನ ದೇವರಾದ ಯೆಹೋವನು ನನಗೆ ಆಜ್ಞಾಪಿಸಿದಂತೆಯೇ ನಿಮಗೆ ಬೋಧಿಸಿದ್ದೇನೆ. ಇವುಗಳನ್ನು ಕೈಕೊಂಡು ಅನುಸರಿಸಿರಿ. ಅನುಸರಿಸಿದರೆ ಅನ್ಯ ಜನಗಳು ನಿಮ್ಮನ್ನು ಜ್ಞಾನಿಗಳು, ವಿವೇಕಿಗಳು ಎಂದು ತಿಳಿಯುವರು. ಅವರು ಈ ಆಜ್ಞೆಗಳ ವಿಷಯದಲ್ಲಿ ವರ್ತಮಾನವನ್ನು ಕೇಳಿ, ಈ ದೊಡ್ಡ ಜನಾಂಗವು ಜ್ಞಾನ ವಿವೇಕವುಳ್ಳ ಜನಾಂಗ ಎಂದು ಮಾತಾಡಿಕೊಳ್ಳುವರು. ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆಯಿಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಲ್ಲ. ಬೇರೆ ಎಷ್ಟು ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು? ನಾನು ಈ ಹೊತ್ತು ನಿಮ್ಮ ಮುಂದೆ ಇಡುವ ಇಂಥ ನ್ಯಾಯವಾದ ಆಜ್ಞಾವಿಧಿಗಳುಳ್ಳ ಈ ಧರ್ಮಶಾಸ್ತ್ರಕ್ಕೆ ಸಮಾನವಾದದ್ದು ಬೇರೆ ಯಾವ ಜನಾಂಗಕ್ಕೆ ಉಂಟು? ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಆ ಸಂಗತಿಗಳು ಯಾವುವೆಂದರೆ, ನೀವು ಹೋರೇಬಿನಲ್ಲಿ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದಾಗ ಆತನು ನನಗೆ, ಜನರೆಲ್ಲರನ್ನೂ ನನ್ನ ಹತ್ತಿರಕ್ಕೆ ಕೂಡಿಸು, ಅವರು ತಾವು ಭೂಮಿಯ ಮೇಲಿರುವ ದಿನಗಳಲ್ಲೆಲ್ಲ ನನಗೆ ಭಯಭಕ್ತಿಯಿಂದಿರುವುದಕ್ಕೆ ಕಲಿತುಕೊಂಡು ತಮ್ಮ ಮಕ್ಕಳಿಗೂ ಕಲಿಸಿಕೊಡುವಂತೆ ಅವರಿಗೆ ಆಜ್ಞೆಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದ ದಿನದ ವಿಷಯಗಳೇ. ಆ ದಿನದಲ್ಲಿ ನೀವು ಹತ್ತಿರ ಬಂದು ಬೆಟ್ಟದ ಬುಡದಲ್ಲಿ ನಿಂತುಕೊಂಡಿರಲು ಮೊಬ್ಬು, ಮೋಡವೂ ಕಾರ್ಗತ್ತಲು ಕವಿದು ಆ ಬೆಟ್ಟವು ಆಕಾಶದ ತುದಿಯವರೆಗೂ ಬೆಂಕಿಯಿಂದ ಉರಿದದ್ದು, ಯೆಹೋವನು ಆ ಬೆಂಕಿಯ ಜ್ವಾಲೆಯೊಳಗಿಂದ ನಿಮ್ಮ ಸಂಗಡ ಮಾತಾಡಿದ ಸ್ವರ ನಿಮಗೆ ಕೇಳಿಸಿತೇ ಹೊರತು ಯಾವ ಆಕಾರವೂ ಕಾಣಿಸದೇ ಹೋದದ್ದು, ನೀವು ಅನುಸರಿಸಬೇಕೆಂದು ಆತನು ನೇಮಿಸಿದ ನಿಬಂಧನೆಯನ್ನು, ಅಂದರೆ 10 ಕಟ್ಟಳೆಗಳನ್ನು ನಿಮಗೆ ವಿವರಿಸಿ 2 ಕಲ್ಲಿನ ಹಲಗೆಗಳಲ್ಲಿ ಕೆತ್ತಿಸಿದ್ದು, ನೀವು ಹೊಳೆ ದಾಟಿ ಸ್ವಾಧೀನ ಮಾಡಿಕೊಳ್ಳುವ ದೇಶದಲ್ಲಿ ಅನುಸರಿಸಬೇಕಾದ ಆಜ್ಞಾವಿಧಿಗಳನ್ನು ನಿಮಗೆ ಬೋಧಿಸಬೇಕೆಂದು ಯೆಹೋವನು ಆ ಕಾಲದಲ್ಲಿ ನನಗೆ ಆಜ್ಞಾಪಿಸಿದ್ದು, ಇವುಗಳನ್ನೆಲ್ಲ ನೀವು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಸಂತತಿಯವರಿಗೆ ತಿಳಿಸಬೇಕು. ಹೋರೇಬಿನಲ್ಲಿ ಯೆಹೋವನು ಬೆಂಕಿಯ ಜ್ವಾಲೆಯೊಳಗಿಂದ ನಿಮ್ಮ ಸಂಗಡ ಮಾತಾಡಿದಾಗ ನಿಮಗೆ ಯಾವ ಆಕಾರವೂ ಕಾಣಿಸಲಿಲ್ಲವಷ್ಟೇ. ಆದದರಿಂದ ನೀವು ನಿಮ್ಮ ಮನಸ್ಸುಗಳನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. ನೀವು ಸ್ತ್ರೀ ಪುರುಷರ ರೂಪವನ್ನಾಗಲಿ, ಭೂಮಿಯ ಮೇಲೆ ಸಂಚರಿಸುವ ಮೃಗದ ರೂಪವನ್ನಾಗಲಿ, ಆಕಾಶದಲ್ಲಿ ಹಾರಾಡುವ ಪಕ್ಷಿಯ ರೂಪವನ್ನಾಗಲಿ, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ರೂಪವನ್ನಾಗಲಿ, ಭೂಮಿಯ ಕೆಳಗಣ ನೀರಿನಲ್ಲಿರುವ ಮೀನಿನ ರೂಪವನ್ನಾಗಲಿ ದೇವರ ಸ್ವರೂಪವೆಂದು ಮಾಡಿಕೊಂಡು ಭ್ರಷ್ಟರಾಗಬಾರದು. ನಿಮ್ಮ ದೇವರಾದ ಯೆಹೋವನು ಭೂಲೋಕದಲ್ಲಿರುವ ಬೇರೆ ಎಲ್ಲ ಜನಾಂಗಗಳಿಗೋಸ್ಕರ ದಯಪಾಲಿಸಿದ ಸೂರ್ಯ ಚಂದ್ರ ನಕ್ಷತ್ರಗಳೆನಿಸಿಕೊಳ್ಳುವ ಆಕಾಶ ಸೈನ್ಯವನ್ನು ನೀವು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವಾಗ ಮರುಳುಗೊಂಡು ಅವುಗಳನ್ನು ಪೂಜಿಸಲೂಬಾರದು, ನಮಸ್ಕರಿಸಲೂಬಾರದು. ನಿಮ್ಮನ್ನಾದರೋ ಯೆಹೋವನು ತನಗೆ ಸ್ವಕೀಯ ಜನರನ್ನಾಗಿ ಮಾಡಿಕೊಳ್ಳಬೇಕೆಂದು ಸಂಕಲ್ಪಿಸಿ ಕಬ್ಬಿಣವನ್ನು ಕರಗಿಸುವ ಕುಲಿಮೆಯೋಪಾದಿಯಲ್ಲಿದ್ದ ಐಗುಪ್ತ ದೇಶದಿಂದ ತಪ್ಪಿಸಿದನು. ಆ ಸಂಕಲ್ಪವೂ ಈಗ ನೆರವೇರಿತಲ್ಲ. ಅದಲ್ಲದೆ ಯೆಹೋವನು ನಿಮ್ಮ ದೆಸೆಯಿಂದ ನನ್ನ ಮೇಲೆಯೂ ಕೋಪಗೊಂಡು, ನಾನು ಯೊರ್ದಾನ್ ಹೊಳೆಯನ್ನು ದಾಟಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ಆ ಒಳ್ಳೆಯ ದೇಶವನ್ನು ಸೇರದೆ ಇಲ್ಲಿಯೇ ಸಾಯಬೇಕೆಂದು ಖಂಡಿತವಾಗಿ ಹೇಳಿದನು. ನೀವಾದರೂ ಹೊಳೆ ದಾಟಿ
ಆ ಒಳ್ಳೆಯ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳು ಮತ್ತು ನಿಮಗೆ ಸ್ವಾಗತಿಸುತ್ತಿದ್ದೇವೆ. ಬನ್ನಿರಿ, ದೇವರ ಅಮೂಲ್ಯವಾದ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ, ದ ಬುಕ್ ಆಫ್ ಡ್ಯೂಟರಾನಮಿ ಚಾಪ್ಟರ್ 4. 3ನೇ ಅಧ್ಯಾಯದಲ್ಲಿ ದೇವರು ಯಾವ ರೀತಿಯಾಗಿ ಮೋಶೆಯ ಒಂದು ಸಂದೇಶ ಕಂಟಿನ್ಯೂ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಯಾವ ರೀತಿಯಾಗಿ ಓಗನು ಎಂಬಂಥ ಒಬ್ಬ ಅರಸನು ಮತ್ತು ಬಾಷಾನಿನ ಅರಸನು ಅವನ ವಿಷಯವಾಗಿ ನೋಡುವಾಗ ಅವನು ಯುದ್ಧಕ್ಕೆ ಬಂದನಂತೆ. ಯುದ್ಧಕ್ಕೆ ಬಂದಂಥವರು ಎಲ್ಲರೂ ಇಸ್ರಾಯೇಲರ ಜೊತೆಯಲ್ಲಿ ಸೋತು ಹೋಗಿ ಮತ್ತು ಅವರು ತಮ್ಮಲ್ಲಿ ಇದ್ದದ್ದನ್ನು ಕೂಡ ಕಳ್ಕೊಂಡಂಥ ಒಂದು ವಿಷಯ 4000 ವರ್ಷಗಳ ಹಿಂದೆಯೇ ಆ ಚರಿತ್ರೆಯಲ್ಲಿದೆ. 1967 ಜೂನ್ ತಿಂಗಳಲ್ಲಿ ಕೂಡ 6 ದೇಶಗಳು ಯುದ್ಧಕ್ಕೆ ಬಂದಾಗ ಇಸ್ರಾಯೇಲರ ಸಂಗಡ ನಡೆದಂಥದ್ದು ಇಡೀ ಲೋಕದಲ್ಲಿರುವಂಥ ಎಲ್ಲ ದೇಶಗಳು ಚರಿತ್ರೆಯಲ್ಲಿ ಅದನ್ನು ತಿಳ್ಕೊಂಡಿದೆ. ಹೌದು, ಈ ವಿಷಯ ವಿಚಿತ್ರವಾದದ್ದು. ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ ದೇವರ ವಾಕ್ಯವು ಹೇಳುವಂಥದ್ದು ಎಷ್ಟು ನಿಜ. ಮತ್ತು ಇಸ್ರಾಯೇಲರು ಎಂಬುದಾಗಿ ಹೇಳುವಾಗ ನನಗೆ ಒಂದು ವಾಕ್ಯ ಹೊಸ ಒಡಂಬಡಿಕೆಯಲ್ಲಿ ನೆನಪಿಗೆ ಬರ್ತದೆ. ಯಾಕಂದರೆ ಹಳೆ ಒಡಂಬಡಿಕೆಯನ್ನು ಹೊಸ ಒಡಂಬಡಿಕೆಯಲ್ಲಿ ಹೋಲಿಸಿ ಅಧ್ಯಯನ ಮಾಡಬೇಕು. ನಾವು ಹೊಸ ಒಡಂಬಡಿಕೆಯನ್ನು ಓದಲಿಕ್ಕೆ ಬರುವಾಗ ಹಳೆ ಒಡಂಬಡಿಕೆಯನ್ನು ವಿಚಾರಿಸಿ ಸೂಚಿಸಿ ನಾವು ಅಧ್ಯಯನ ಮಾಡಬೇಕು. ಯಾಕಂದರೆ ಬೈಬಲನ್ನೇ ವಿವರಿಸಿ ಹೇಳುವಂಥದ್ದಾಗಿದೆ. ದ ಬೈಬಲ್ ಎಕ್ಸ್ಪ್ಲೇನ್ಸ್ ಇಟ್ ಸೆಲ್ಫ್. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಎಂಬುದಾಗಿ ಹೇಳಿದ್ನಲ್ವ, ಆ ವಾಕ್ಯ ಏನಂತ ಹೇಳಿದ್ರೆ, ಇಸ್ರಾಯೇಲರು ಎಂಬುದಾಗಿ ಹೇಳುವಾಗ ಏನು ಇಸ್ರಾಯೇಲರಿಗಿದ ಅನ್ವಯ ನಮಗಿದ ಅನ್ವಯ ಅಲ್ಲವೇನೋ ಎಂಬಂಥ ಪ್ರಶ್ನೆ ನಮಗೆ ಬರ್ಬೋದು. ಆದ ಕಾರಣ ಫಿಲಿಪಿ 3ನೇ ಅಧ್ಯಾಯ 3ನೇ ವಚನದಲ್ಲಿ ಈ ರೀತಿಯಾಗಿ ಒಂದು ವಾಕ್ಯ ಇದೆ. ಪ್ರಿಯ ವೀಕ್ಷಕರು, ನಿಮಗೋಸ್ಕರವಾಗಿ ಓದ್ತೇನೆ. ನಿಜವಾದ ಸುನ್ನತಿಯವರಂದರೆ ಯಹೂದ್ಯರು, ನಿಜವಾದ ಯಹೂದ್ಯರಂದರೆ ಇಸ್ರಾಯೇಲರು. ನಿಜವಾದ ಇಸ್ರಾಯೇಲರು ಯಾರೆಂದರೆ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರು ಆಗಿರುವ ನಾವೇ ಅಂತ ಹೇಳ್ಬಿಟ್ಟು ಪೌಲನು ಹೇಳುವಾಗ ಫಿಲಿಪಿಯರನ್ನು ಸೇರಿಸಿಕೊಂಡು ಹೇಳ್ತಿದ್ದಾನೆ. ಫಿಲಿಪಿಯರು ಅನ್ಯರು ಇಸ್ರಾಯೇಲರಾಗಲಿಕ್ಕೆ ಸಾಧ್ಯ. ಅನ್ಯರು ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸಿಗಳಾದಾಗ ಅವರು ನಿಜವಾದ ಇಸ್ರಾಯೇಲರಾಗಬೇಕಾದರೆ ದೇವರಾತ್ಮನ ಪ್ರೇರಿತರಾಗಿ ಆರಾಧಿಸಬೇಕು, ಕ್ರಿಸ್ತ ಯೇಸುವಿನಲ್ಲಿ ಸಂತೋಷವುಳ್ಳವರಾಗಿರಬೇಕು, ಶರೀರ ಸಂಬಂಧವಾದ ವಿಷಯಗಳಲ್ಲಿ ಭರವಸವಿಡದವರಾಗಿರಬೇಕು. ಆದುದರಿಂದ ನಿಜವಾದ ಇಸ್ರಾಯೇಲರು ಅಂತ ಹೇಳಿದಾಗ ಹಳೆ ಒಡಂಬಡಿಕೆ ಇಸ್ರಾಯೇಲರು ಮಾತ್ರವಲ್ಲದೆ ನಮಗೂ ಅದು ಅನ್ವಯ. ಯಾಕಂದರೆ ನಿಜವಾದ ಇಸ್ರಾಯೇಲರು ಯಾರಂದರೆ ಅಂತ ಹೇಳ್ಬಿಟ್ಟು, ಹೌದು, ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲರನ್ನು ಕಾಪಾಡಿದನು, ಅವರನ್ನು ಕಾಯುವ ಆತನು ತೂಕಡಿಸಲಿಲ್ಲ, ನಿದ್ರಿಸಲಿಲ್ಲ. ನಮ್ಮನ್ನು ಕೂಡ ದೇವರು ಕಾಪಾಡುವ ಆತನು, ನಮ್ಮನ್ನು ನಡೆಸುವ ಆತನು, ರಕ್ಷಿಸಿದ ಆತನು ಆಗಿರುವುದರಿಂದ ದೇವರು ಪಕ್ಷಪಾತಿ ಅಲ್ಲ ಎಂಬ ಮಾತನ್ನು ಹೇಳಿ ನಾವು ಈಗ ಮುಂದಿನ ಅಧ್ಯಾಯ ಅಂದರೆ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯಕ್ಕೆ ಹೋಗೋಣ್ರಿ. 3ನೇ ಅಧ್ಯಾಯದಲ್ಲಿ ನಾವು ನೋಡಿದ ಹಾಗೆ ಮೋಶೆಗೆ ಒಂದು ಆಶೆ ಇತ್ತು. ಅದೇನೆಂದರೆ ಹೇಗಾದರೂ ಸ್ವಲ್ಪ ದೂರ ಆದರೂ ಕಾನಾನ್ ದೇಶದ ಒಳಗೆ ಸ್ವಲ್ಪ ಹೋಗಬೇಕು ಅಂತ ಹೇಳ್ಬಿಟ್ಟು. ಎಲ್ಲಿ ಅಂತ ಹೇಳಿದ್ರೆ
ಕರ್ತನೇ, ನಾನು ಆ ಹೊಳೆಯನ್ನು ದಾಟಿ ಆಚೆ ಇರುವ ಒಳ್ಳೆಯ ದೇಶವನ್ನು, ಅಂದರೆ ಅಂದವಾದ ಬೆಟ್ಟದ ಸೀಮೆಯನ್ನು, ಲೆಬನೋನ್ ಪರ್ವತವನ್ನು ನೋಡುವುದಕ್ಕೆ ಅಪ್ಪಣೆಯಾಗಲಿ. ಮೋಶೆಗೆ ಒಂದು ಆಸೆ, ಲೆಬನೋನ್ ನೋಡಿಬಿಡ್ಬೇಕು ಅಂತ. ಲೆಬನೋನ್ ಪರ್ವತವನ್ನು ನೋಡಿಬಿಡಬೇಕು, ಅದರಲ್ಲಿಯೂ ಅಂದವಾದ ಬೆಟ್ಟದ ಸೀಮೆಗಳು ಬೇರೆ ಇದ್ದು ಅವುಗಳನ್ನು ನೋಡಬೇಕು ಅಂತ. ಅದು ಯಾವಾಗ ಹೊಳೆಯನ್ನು ದಾಟುವಾಗ ಅದೆಲ್ಲ ನೋಡ್ಬೋದು. ಮೋಶೆಗೆ ಯಾಕೋ ಬೆಟ್ಟ ಅಂದರೆ ಭಾಳ ಇಷ್ಟ. ಯಾಕಂದರೆ ವಿಮೋಚನ ಕಾಂಡ 24ನೇ ಅಧ್ಯಾಯದಲ್ಲಿ ಒಂದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಅಲ್ಲ, 40 ದಿವಸ ಇದ್ದುಬಿಟ್ಟ. 2ನೇ ಸಾರಿ ಕೂಡ ಹೋಗಿಬಿಟ್ಟು ಇನ್ನೊಂದು 40 ದಿವಸ ಆತನು ಬೆಟ್ಟದಲ್ಲೇ ಇದ್ದುಬಿಟ್ಟ. ಬೆಟ್ಟದಲ್ಲಿ ದೇವರನ್ನು ಸಂಧಿಸಿ, ಸಂತೋಷಿಸಿ, ಅನುಭವಿಸಿ, ದೇವರಿಂದ ಕೇಳಿಸ್ಕೊಂಡು ದೇವರ ಮುಖದರ್ಶನವನ್ನು ಹೊಂದಿದ ಈ ಮೋಶೆಗೆ ಲೆಬನೋನ್ ಆತನು ಹೇಳ್ತಾನೆ, ಅಂದವಾದ ಈ ಸೀಮೆಯನ್ನು, ಬೆಟ್ಟದ ಸೀಮೆಯನ್ನು, ಅಂದರೆ ಲೆಬನೋನ್ ಪರ್ವತವನ್ನು ನೋಡುವುದಕ್ಕೆ ನನಗೆ ಅಪ್ಪಣೆ ಆಗಬೇಕು ದೇವರೇ, ಅದನ್ನು ನೋಡ್ಲಿಕ್ಕೆ ಸಹಾಯ ಮಾಡಂತ ಹೇಳಿದಾಗ ದೇವರು ಸಾಕು, ಇನಫ್, ಸಾಕು, ಇದರ ವಿಷಯದಲ್ಲಿ ಇನ್ನು ನನ್ನ ಸಂಗಡ ಮಾತಾಡಬೇಡ. ಮತ್ತೆ ಮತ್ತೆ ಮೋಶೆ ಹೇಳ್ತಿದ್ದ, ನಾನು ನೋಡಬೇಕು. ದೇವ್ರು ಹೇಳ್ತಾನೆ, ಇಲ್ಲ, ನೀನು ಒಳಗೆ ಬಂದು ನೋಡೋದಿಲ್ಲ, ದೂರದಿಂದ ನಿನ್ನ ಕಣ್ಣು ತುಂಬ ಬೇಕಾದರೆ ನೋಡು. ಯಾವುದು? ಪಿಸ್ಗಾ ಬೆಟ್ಟವನ್ನು ಹತ್ತಿ ನೋಡ್ಬೋದು ಎಂಬುದಾಗಿ ಹೇಳ್ತಾನೆ. ಆ ರೀತಿಯಾಗಿ ಹೇಳಿಬಿಟ್ಟು ನೆನಪಿರಲಿ, ಈ ಧರ್ಮೋಪದೇಶ ಕಾಂಡ ಬಂದು ಒಂದು ಸಂದೇಶ. ಮೋಶೆ ಕೊಟ್ಟಂಥ 3 ಸಂದೇಶಗಳಲ್ಲಿ ಮೊದಲನೇ ಸಂದೇಶ ಈಗ ನಾವು ನೋಡ್ತಾ ಇದ್ದೀವಿ. ಆ ಸಂದೇಶದಲ್ಲಿ ಮೋಶೆ ಕಂಟಿನ್ಯೂ ಮಾಡ್ತಾ ಇರುವಂಥ ಒಂದು ಮಾತು, ಇಸ್ರಾಯೇಲ್ ಚರಿತ್ರೆಯನ್ನೇ, ಘಟನೆಗಳನ್ನೇ, ಮಾತುಗಳನ್ನೇ, ವಾಕ್ಯಗಳನ್ನೇ, ವ್ಯಕ್ತಿಗಳನ್ನೇ, ಸ್ಥಳಗಳನ್ನೇ ಆತನು ಹಾಗೆ ರಿವ್ಯೂ ಮಾಡ್ತಾ ಇದ್ದಾನೆ, ಪುನಃ ನೋಡುವ ಆತನಾಗಿದ್ದಾನೆ. ಧರ್ಮೋಪದೇಶ ಕಾಂಡದಲ್ಲಿ 4ನೇ ಅಧ್ಯಾಯದಲ್ಲಿ, ಇಸ್ರಾಯೇಲ್ರೇ ಕೇಳ್ರಿ, ಇನ್ ಬಿಟ್ವೀನ್ ಮಧ್ಯೆ ಆ ಚರಿತ್ರೆ, ಇಸ್ರಾಯೇಲ್ರ ಚರಿತ್ರೆ ಹಿಂದೆ ನಡೆದದ್ದನ್ನು ಹೇಳಿದಾಗ ನಡುವೆ ಒಂದು ಸಣ್ಣ ಪುಟ್ಟ ಸಂದೇಶಗಳನ್ನು, ಒಂದು ಎನ್ಕರೇಜ್ಮೆಂಟ್ಗಳನ್ನು ಮೋಶೆ ಹೇಳ್ತಾನೆ ರೀ. ಯಾಕಂದರೆ ದೇವರು ಮೋಶೆಗೆ ಹೇಳಿದ್ದು, ನೀನು ಎನ್ಕರೇಜ್ ಮಾಡು ಅಂತ. ಕನಿಷ್ಠ ಒಂದು 2 ಸಾರಿ ಆದರೂ ದೇವರ ಆ ಮಾತನ್ನು ದೇವರಿಗೆ ಇದುವರೆಗೆ ನಾವು ನೋಡಿದ್ರಲ್ಲಿ ತಿಳ್ಕೊಳ್ಬೋದು. ಯಾಕಂದರೆ ಮೋಶೆಗೆ ಆ ಕಾನಾನ್ ದೇಶ ಸೇರಬೇಕಂತ ಆಸೆ ಇತ್ತು, ಆದರೆ ದೇವರು ಅವನಿಗೆ ಹೇಳಿದ್ದು, ಇಲ್ಲ, ನೀನು ಯೆಹೋಶುವನನ್ನು ಬಲಪಡಿಸು, ಧೈರ್ಯಗೊಳಿಸು. ಅದನ್ನು ಒಂದು ಸೇವೆ. ಅದನ್ನೇ 3:28 ನಾವು ನೋಡ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ 3:13 ಪ್ರತಿದಿನವೂ ನಾವು ಉತ್ತೇಜನ ಮಾಡಬೇಕಂತ. ಆದರೆ ಕನ್ನಡ ಬೈಬಲ್ನಲ್ಲಿ ಎಚ್ಚರಿಸಬೇಕಂತಿದೆ. ಎಚ್ಚರಿಸಬೇಕು ಎಂಬುದಾಗಿ ಮೂಲ ಭಾಷೆಯಲ್ಲಿಲ್ಲ. ಬಹುಶಃ ಅದು ಒಂದು ಅರ್ಥ ಕೊಡ್ಬೋದು. ಆದರೆ ನಿಜ ಹಿನ್ನೆಲೆ ನೋಡುವಾಗ ಪಾರಕ್ಲಿಯೋ ಅಂತ ಹೇಳಿದರೆ ಆದರಣೆ ನೀಡು, ಉತ್ತೇಜನ ಪಡಿಸು, ಜೊತೆಯಾಗಿ ಸಾಗು, ಅದೇ ಅದರ ಅರ್ಥ. ಸರಿ, ಈ ಮಾತುಗಳನ್ನು ನೀವು ಅನುಸರಿಸಬೇಕು ಅಂತ ಹೇಳಿಬಿಟ್ಟು ಒಂದು ಭಾಳ ಶಕ್ತಿಯುತವಾದಂಥ ಒಂದು ಮಾತನ್ನು ಮೋಶೆ ಇಸ್ರಾಯೇಲರಿಗೆ ಆ ದಿವಸಗಳಲ್ಲಿ ಹೇಳಿದ್ದಾನೆ. ನಿನ್ನೆ ಒಬ್ಬರು ನನಗೆ ಭೇಟಿಯಾಗಿದ್ದರು. ಅವರು ಇದೇ ಮಾತನ್ನು ಸಂಭಾಷಣೆ ಮಾಡುವಾಗ ಹೇಳಿದರು. 2ನೇ ಮಾತು, ಈ ಮಾತುಗಳನ್ನು ನೀವು ಕೈಕೊಳ್ಳಬೇಕೇ ಹೊರತು ಅವುಗಳಿಗೆ ಏನೂ ಕೂಡಿಸಬಾರದು. ಯು ಶುಡ್ ನಾಟ್ ಆ್ಯಡ್ ಟು ದ ವರ್ಡ್ ಆಫ್ ಗಾಡ್. ಅವುಗಳಿಂದ ಏನೂ ತೆಗೆದು ಬಿಡಬಾರದು. ಯು ಶುಡ್ ನಾಟ್ ಡಿಲೀಟ್, ಅಥವಾ ಏನು ಅದರಿಂದ ದೇವ್ರ ವಾಕ್ಯದಿಂದ ತೆಗೆದು ಬಿಡಬಾರ್ದು. ಆ ರೀತಿಯಾಗಿ ಹೇಳಿಬಿಟ್ಟು, ಪೆಗೋರದ ಬಾಳನ ಸಂಗತಿಯಲ್ಲಿ ಯೆಹೋವನು ಮಾಡಿದ ಕಾರ್ಯವನ್ನು ನೀವೇ ನೋಡಿದರೆ ಅಷ್ಟೇ, ದೇವ್ರ ವಾಕ್ಯ ಕೂಡಿಸಬಾರ್ದು, ದೇವ್ರ ವಾಕ್ಯ ಕಳೆಯಬಾರ್ದು ಅಂತ ಹೇಳಿಬಿಟ್ಟು, ಪೆಗೋರದ ಉದಾಹರಣೆ ಯಾಕೆ ಮೋಶೆ ಕೊಟ್ಟನು ಎಂಬುದಾಗಿ ನಾವು ನೋಡಬೇಕಾಗ್ತದೆ. ಯಾಕಂದರೆ ಈ
ಪೆಗೋರದ ಬಾಳನ ವಿಷಯದ ಬಗ್ಗೆ ನಾವು ನೋಡುವಾಗ ಅರಣ್ಯಕಾಂಡ 25ರಲ್ಲಿ ಅದನ್ನು ನಾವು ನೋಡಿಕೊಳ್ಬೋದು. ಅಲ್ಲಿ ನಡೆದಂಥ ಒಂದು ಘಟನೆ ಏನಂದರೆ, ಮೋವಾಬ್ಯರ ಅಥವಾ ಮಿದ್ಯಾನ್ಯರ, ಮೊದಲು ಮೋವಾಬ್ಯರು, ಮೋವಾಬ್ ಸ್ತ್ರೀಯರು ಅವರೊಂದಿಗೆ ಇಸ್ರಾಯೇಲರು ಸಹವಾಸ ಮಾಡಿದಾಗ, ಫ್ರೆಂಡ್ಶಿಪ್ ಮಾಡಿಕೊಂಡಾಗ, ಆ ಸ್ತ್ರೀಯರು ತಮ್ಮ ದೇವತೆಗಳಿಗೆ ಮಾಡಿದ ಔತಣದ ಯಜ್ಞಗಳಿಗೆ ಇಸ್ರಾಯೇಲರನ್ನು ಕರೆಸಲು ಇವರು ಆ ಭೋಜನವನ್ನು ಮಾಡಿ ಅವರ ದೇವತೆಗಳಿಗೆ ನಮಸ್ಕರಿಸುವವರಾದರು. ಹೀಗೆ ಇಸ್ರಾಯೇಲರು ಪೆಗೋರದ ಬಾಳನ ಭಕ್ತರಾದ ಹಾಗಾಯಿತು. ಅವರು ಊಟ ಮಾಡಿಬಿಟ್ಟು ಅಲ್ಲಿ ನಮಸ್ಕಾರ ಮಾಡಿದಾಗ ಅದು ಹೇಗೆ ಮೋಶೆಯ ದೃಷ್ಟಿಗೆ ಅಂದರೆ ದೇವರ ವಾಕ್ಯಕ್ಕೆ ಕೂಡಿಸಿದ ಹಾಗೆ. ಮತ್ತು ಅವರು ನಮಸ್ಕರಿಸುವವರಾದರು. ಅದು ದೇವರ ವಾಕ್ಯಕ್ಕೆ ಕಳೆಯುವಂಥದ್ದಾಗಿತ್ತು. ಆ ರೀತಿಯಾಗಿ ನೀವು ಮಾಡಬೇಡ್ರಿ ಎಂಬ ಎಚ್ಚರಿಕೆಯ ಮಾತನ್ನು ಹೇಳಿಬಿಟ್ಟು, ನೀವು ಇಷ್ಟು ಕಾಲ ಉಳಿದಿದ್ದಕ್ಕೆ ಅದೇ ಕಾರಣ, ಅವರೆಲ್ಲರೂ ಹತರಾದರು, ನಾಶವಾಗಿಬಿಟ್ರು. ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ಅನುಸರಿಸಬೇಕಾದ ಆಜ್ಞಾವಿಧಿಗಳನ್ನು ನನ್ನ ದೇವರಾದ ಯೆಹೋವನು ನನಗೆ ಆಜ್ಞಾಪಿಸಿದಂತೆ ನಿಮಗೆ ಬೋಧಿಸಿದ್ದೇನೆ. ಇದು ಭಾಳ ಪ್ರಾಮುಖ್ಯವಾದಂಥ ಒಂದು ಹೇಳಿಕೆ ಮೋಶೆ ನೀಡೋದು. ದೇವರು ನನಗೇನು ಟೀಚ್ ಮಾಡಿದನು ಅದನ್ನೇ ನಿಮಗೆ ಟೀಚ್ ಮಾಡಿದ್ದೇನೆ. ಪ್ರಸಂಗಿಗಳಾದ ವ್ಯಕ್ತಿಗಳು, ಸೇವಕರು ಕಲಿಯತಕ್ಕಂಥ ಒಂದು ಪಾಠ. ದೇವರು ಏನು ಬೋಧಿಸಿದ್ದಾರೋ ಅದನ್ನೇ ನಾವು ಸಾರಬೇಕು ಜನರಿಗೆ. ಇದು ಅಪಸ್ಕೃತಿಯ 1:1ರಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಎಂಬ ಮಾತಿಗೆ ಹೋಲಿಕೆಯಾಗಿದೆ. ಮೊದಲು ಬೋಧನೆ ಮಾಡಿಬಿಟ್ಟು ಆನಂತರ ಮಾಡಲಿಲ್ಲ ಸ್ವಾಮಿ, ಆತನು ಮೊದಲು ಮಾಡಿದನು ಆನಂತರ ಉಪದೇಶ ಮಾಡಿದನು. ಇವತ್ತಿನ ದಿವಸ ನಾವು ವ್ಯತ್ಯಾಸವಾಗಿ ಮಾಡ್ತೇವೆ. ಆದ ಕಾರಣ ನಾವು ಕ್ರಿಸ್ತನನ್ನು, ಮೋಶೆಯನ್ನು ಈ ಕ್ಷೇತ್ರದಲ್ಲಿ ಅನುಸರಿಸುವುದು ವಿಹಿತ. ಸರಿ, ಈಗ ದೇವಜನರ 2 ಮಹಾಭಾಗ್ಯ ಏನು ಎಂಬುದಾಗಿ ಮೋಶೆ ಈ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದ 6, 7, 8 ವಚನಗಳಲ್ಲಿ ಹೇಳುವಾತನಾಗಿದ್ದಾನ್ರಿ. ದೇವಜನರ ಮಹಾಭಾಗ್ಯ 2 ಏನದು ನೋಡಿಕೊಳ್ಳೋಣವೇ, ಬನ್ನಿರಿ. ಅನ್ಯಜನಗಳು ನಿಮ್ಮನ್ನು ಜ್ಞಾನಿಗಳು, ವಿವೇಕಿಗಳು ಎಂದು ತಿಳಿಯುವರು. ಅವರು ಆ ಆಜ್ಞೆಗಳ ವಿಷಯದಲ್ಲಿ ವರ್ತಮಾನವನ್ನು ಕೇಳಿ ದೊಡ್ಡ ಜನಾಂಗವು ಜ್ಞಾನ ವಿವೇಕವುಳ್ಳ ಜನಾಂಗ ಎಂದು ಮಾತನಾಡಿಕೊಳ್ಳುವರು. ಅಂದರೆ ಅನ್ಯಜನರು ಸಾಕ್ಷಿಯಾಗಿ ನಮ್ಮ ಬಗ್ಗೆ ಮಾತಾಡಬೇಕು. ಹೇಗೆ ಅವರು ಮಾತಾಡ್ತಾರೆ? ಅನ್ಯಜನರಿಗೆ ನಾವು ಸಾಕ್ಷಿಯಾಗಿರಬೇಕಾದ್ರೆ ಮೊದಲನೇದು, ನಾವು 7ನೇ ವಚನ ಧರ್ಮೋಪದೇಶ ಕಾಂಡ 4:7, ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗೆಲ್ಲ. ಆ ಮಾತು ನನಗೆ ಭಾಳ ಇಷ್ಟ. ಯೆಹೋವನಿಗೆ ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಲ್ಲ. ಒಂದು ವೇಳೆ ಸಮೀಪವಾಗಿದ್ದಾನೆ ಅಂತ ನಾವು ಗುರುತು ಹಿಡಿಯದಿದ್ರೂ ಪರವಾಗಿಲ್ಲ, ಆತನು ಸಮೀಪವಾಗಿಯೇ ಇದ್ದಾನೆ. ಮೊಂಡರು ಮತ್ತು ಗೊಣಗುಟ್ಟುವವರು ಮತ್ತು ಅಂಥ ಪೂರ್ಣತೆಯುಳ್ಳವರಲ್ಲ, ಆದರೂ ಕೂಡ ಆತನು ಸಮೀಪವಾಗಿಯೇ, ಮೊರೆ ಇಡುವಾಗೆಲ್ಲ ಸಮೀಪವಾಗಿದ್ದಾನೆ. ಬೇರೆ ಎಷ್ಟು ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು? ಹಾಗಾದರೆ ಮೊದಲನೇ ಮಹಾಭಾಗ್ಯ, ದೇವಜನರ ಮಹಾಭಾಗ್ಯ ಏನಂದರೆ, ದೇವರು ನಮಗೆ ಪ್ರಾರ್ಥನೆಯಲ್ಲಿ ಸಮೀಪವಾಗಿರುವುದು ಮಹಾಭಾಗ್ಯ. ಯಾವಾಗೋ ಒಂದು ಸರಿ ಪ್ರಾರ್ಥನೆ ಮಾಡಿದಾಗಲ್ಲ. ಮೋಶೆ ದೊಡ್ಡ ಮಾತು ನೋಡ್ರಿ, ಎಂಥ ವಿಶಾಲವಾದಂಥ ಮಾತು. ನಾವು ದೇವರಿಗೆ ಮೊರೆ ಇಡುವಾಗೆಲ್ಲ, ಧರ್ಮೋಪದೇಶ ಕಾಂಡ 4:7, ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನೆ. ಬೇರೆ ಯಾವ ದೇಶದವರಿಗೂ ಇಂಥ ಭಾಗ್ಯ ಇಲ್ಲ, ಈ ದೇವಜನರಿಗೆ ಅಷ್ಟೇ, ಇಸ್ರಾಯೇಲರಿಗೆ ಅಷ್ಟೇ. ಹಾಗಾದರೆ ನಮಗಷ್ಟೇ, ನಿಜವಾದ ಇಸ್ರಾಯೇಲರಾದ ನಮಗೂ ಕೂಡ ಈ ಭಾಗ್ಯ ಉಂಟು. ನಾವು ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿದ್ದಾನೆ.
ಸರಿ, ಎರಡನೇ ಮಹಾಭಾಗ್ಯ ಏನು? ಮೊದಲನೇ ಮಹಾಭಾಗ್ಯ ಪ್ರಾರ್ಥನೆಯಲ್ಲಿ ಮೊರೆ ಇಡುವಾಗೆಲ್ಲ ದೇವರು ನಮ್ಮ ಸಮೀಪವಾಗಿದ್ದಾನೆ. ಬೇರೆ ದೇಶಗಳಿಗೆ ಆ ಭಾಗ್ಯ ಇಲ್ಲ. ಎರಡನೇ ಭಾಗ್ಯ ಏನಂದರೆ, ಈ ನಾನು 8ನೇ ವಚನ, ನಾನು ಈ ಹೊತ್ತು ನಿಮ್ಮ ಮುಂದೆ ಇಡುವ ಇಂಥ ನ್ಯಾಯ ಆಜ್ಞಾ ವಿಧಿಗಳುಳ್ಳ ಈ ಧರ್ಮಶಾಸ್ತ್ರಕ್ಕೆ ಸಮಾನವಾದದ್ದು ಬೇರೆ ಯಾವ ಜನಾಂಗಕ್ಕೆ ಉಂಟು? ಹಾಗಾದರೆ ಎರಡನೇ ಮಹಾಭಾಗ್ಯ ದೇವರ ವಾಕ್ಯ. ದೇವರು ದೇವಜನರಿಗೆ ಕೊಟ್ಟಿದ್ದ ಹಾಗೆ ಬೇರೆ ಯಾವ ಜನಾಂಗಕ್ಕೂ ಕೊಟ್ಟಿಲ್ಲಂತೆ. ಹಾಗಾದರೆ ಇಸ್ರಾಯೇಲರು ನಿಜವಾಗಿ ಆ ರೀತಿಯಲ್ಲಿ ಭಾಗ್ಯವಂತರೇ. ಅವ್ರಿಗಿಂತಲೂ ನಾವು ಹೆಚ್ಚು ಭಾಗ್ಯವಂತರು. ಯಾಕಂದರೆ ಅವರಿಗೆ ಬರೀ ಧರ್ಮಶಾಸ್ತ್ರ ಅಷ್ಟೇ ಇತ್ತು, ನಮಗೆ ಹೊಸ ಒಡಂಬಡಿಕೆ ಕೂಡ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ ಸ್ವಲ್ಪ ದೊಡ್ಡ ಅಧ್ಯಾಯವಾಗಿ ಇರೋದರಿಂದ, ಅಂದರೆ 49 ವಚನಗಳು ಇವುಗಳಿಗಿದೆ. ಆದ ಕಾರಣ ಇದನ್ನು 2 ಭಾಗವಾಗಿ ನಾವು ಮಾಡಿಕೊಂಡು ಅಧ್ಯಯನ ಮಾಡೋದು ಒಳ್ಳೆಯದು. 4ನೇ ಅಧ್ಯಾಯ 1ರಿಂದ 22 ತನಕ ನಾವು ಅಧ್ಯಯನ ಮಾಡಿಕೊಳ್ಳೋಣ. 23ರಿಂದ ಅದನ್ನು 2ನೇ ಭಾಗವಾಗಿ ಅಧ್ಯಯನ ಮಾಡಿಕೊಳ್ಳಬಹುದು. ಸರಿ, ಇಂಥ 2 ಮಹಾಭಾಗ್ಯ ನಮಗಿರೋದ್ರಿಂದ ಅದನ್ನು ಸಿಂಪಲ್ಲಾಗಿ ಹೇಳಬೇಕಂತ ಹೇಳಿದ್ರೆ, 2 ಮಹಾಭಾಗ್ಯ ದೇವಜನರಿಗಿರೋದು, ಒಂದು ಪ್ರಾರ್ಥನೆ, ಎರಡನೇದು ದೇವರ ವಾಕ್ಯ, ಪ್ರೇಯರ್ ಆ್ಯಂಡ್ ವರ್ಡ್ ಆಫ್ ಗಾಡ್. ಈ 2 ಮಹಾಭಾಗ್ಯ ನಮಗಿರುವುದರಿಂದ ದೇವರ ವಾಕ್ಯವೂ ಹತ್ತಿರವಾಗಿದೆ, ದೇವರು ಹತ್ತಿರವಾಗಿದೆ. ವಾವ್, ಎಂಥ ಭಾಗ್ಯ! ಹೀಗಿರುವುದರಿಂದ 9ನೇ ವಚನದಲ್ಲಿ ಮೋಶೆ ಇಸ್ರಾಯೇಲಿಗೆ ಹೇಳ್ತಾನೆ, ದೇವಜನರಿಗೆ, ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರಕ್ಕೂ ಮರೆಯದೆ, 9ನೇ ವಚನ, ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು. ವಾವ್! ಜೀವದಿಂದ ಇರುವ ತನಕ ದೇವರ ವಾಕ್ಯವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹೇಗೆ? ಅದನ್ನು ಮತ್ತೆ ಮತ್ತೆ ಓದೋದ್ರಿಂದ. ಹೇಗೆ? ಮತ್ತೆ ಮತ್ತೆ ಅದನ್ನು ಧ್ಯಾನ ಮಾಡುವುದರಿಂದ, ಮತ್ತೆ ಮತ್ತೆ ಅದನ್ನು ಅಧ್ಯಯನ ಮಾಡೋದರಿಂದ, ಬಿಗ್ ಜೆ ಟಿ ವಿ ಮುಖಾಂತರವಾಗಿ ಅಥವಾ ಬೇರೆ ನಾನಾ ವಿಧವಾದ ಮಾಧ್ಯಮಗಳ ಮುಖಾಂತರವಾಗಿ, ಬಾನುಲಿಯ ಮುಖಾಂತರವಾಗಿ, CD DVD ಗಳ ಮುಖಾಂತರವಾಗಿ ದೇವರ ವಾಕ್ಯವನ್ನು ಮತ್ತೆ ಮತ್ತೆ ನಾವು ನೆನಪಿಸಿಕೊಳ್ಳುವಾಗ ಅದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದಕ್ಕೆ ಆಸ್ಪದ ಸಾಧ್ಯ. ಆದ ಕಾರಣ ಇದನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಆನಂತರ ನಾವು ಏನು ಮಾಡಬೇಕು? ಜನರೆಲ್ಲರನ್ನು ಅಂದರೆ ಮಕ್ಕಳಿಗೂ ಇದನ್ನು ನಾವು ಕಲಿಸಬೇಕಂತ ದೇವರು ಅಪೇಕ್ಷೆ ಪಡ್ತಾನೆ. ದೇವರ ಸ್ವರವನ್ನು ಅವತ್ತಿನ ದಿವಸ ಅವರು ಕೇಳಿಸ್ಕೊಂಡ್ರು. ಅವತ್ತಿನ ದಿವಸ ಇಸ್ರಾಯೇಲ್ ದೇವರು ಸ್ವತಃ ಅವರ ಸ್ವರವನ್ನು ಕೇಳಿಸಿಕೊಂಡ್ರಂತೆ. 12ನೇ ವಚನ. ಆದ ಕಾರಣ ದೇವರ ವಾಕ್ಯಗಳನ್ನೆಲ್ಲ ನೀವು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಸಂತತಿಯವರಿಗೂ ತಿಳಿಸಬೇಕು ಎಂಬುದಾಗಿ 14ನೇ ವಚನದಲ್ಲಿ ಮೋಶೆ ಅಪೇಕ್ಷಿಸ್ತಾನೆ. ಮತ್ತೊಂದು ಆವರ್ತಿ 15ನೇ ವಚನದಲ್ಲಿ ಬಹುಜಾಗ್ರತೆ, ಅನ್ಯ ದೇವತೆಗಳನ್ನು ಅವಲಂಬಿಸಬಾರದೆಂಬಂಥ ಎಚ್ಚರಿಕೆ. ಅದರ ನಿಮಿತ್ತವಾಗಿ ದೇವರ ಕೋಪಕ್ಕೆ ಗುರಿ ಆಗ್ತೇವೆ ಎಂಬ ಎಚ್ಚರಿಕೆಯ ಮಾತಿನಿಂದ ಆತನು ಮುಗಿಸುವ ಆತನಾಗಿದ್ದಾನ್ರಿ. ಹೌದು, ದೇವರು ಒಳ್ಳೆಯವನು. ದೇವರು ತನ್ನ ಮಕ್ಕಳು ಮೊರೆ ಇಡುವಾಗೆಲ್ಲ ಹತ್ತಿರವಾಗಿದ್ದಾನೆ. ಮತ್ತು ಯಾವ ದೇಶಕ್ಕೂ ಕೊಡದಂಥ ಬೈಬಲ್ ನಮಗೆ ಕೊಟ್ಟಿದ್ದಾನೆ. ಇದನ್ನು ನಾವೇ ಇಟ್ಟುಕೊಳ್ಳದೆ ಈ ಒಂದು ಭಾಗ್ಯವನ್ನು ಇತರರಿಗೆ ತಿಳಿಸಬೇಕೆಂಬುದು ದೇವರ ಇಷ್ಟವಾಗಿದೆ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 1ರಿಂದ 22 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Chapter 4. Now therefore hearken, O Israel, unto the statutes and unto the judgments which I teach you, for to do them, that ye may live, and go in and possess the land which the Lord God of your fathers giveth you. Ye shall not add unto the word which I command you, neither shall ye diminish aught from it, that ye may keep the commandments of the Lord your God which I command you. Your eyes have seen what the Lord did because of Baal-peor. For all the men that followed Baal-peor, the Lord thy God hath destroyed them from among you. But ye that did cleave unto the Lord your God are alive every one of you this day. Behold, I have taught you statutes and judgments, even as the Lord my God commanded me, that ye should do so in the land whither ye go to possess it. Keep therefore and do them, for this is your wisdom and your understanding in the sight of the nations, which shall hear all these statutes, and say, Surely this great nation is a wise and understanding people. For what nation is there so great, who hath God so nigh unto them, as the Lord our God is in all things that we call upon him for? And what nation is there so great, that hath statutes and judgments so righteous as all this law, which I set before you this day? Only take heed to thyself, and keep thy soul diligently, lest thou forget the things which thine eyes have seen, and lest they depart from thy heart all the days of thy life. But teach them thy sons and thy sons' sons, especially the day that thou stoodest before the Lord thy God in Horeb, when the Lord said unto me, Gather me the people together, and I will make them hear my words, that they may learn to fear me all the days that they shall live upon the earth, and that they may teach their children. And ye came near and stood under the mountain, and the mountain burned with fire unto the midst of heaven, with darkness, clouds, and thick darkness. And the Lord spake unto you out of the midst of the fire. Ye heard the voice of the words, but saw no similitude, only ye heard a voice. And he declared unto you his covenant, which he commanded you to perform, even 10 commandments, and he wrote them upon 2 tablets of stone. And the Lord commanded me at that time to teach you statutes and judgments, that ye might do them in the land whither ye go over to possess it. Take ye therefore good heed unto yourselves, for ye saw no manner of similitude on the day that the Lord spake unto you in Horeb out of the midst of the fire, lest ye corrupt yourselves, and make you a graven image, the similitude of any figure, the likeness of male or female, the likeness of any beast that is on the earth, the likeness of any winged fowl that flieth in the air, the likeness of any thing that creepeth on the ground, the likeness of any fish that is in the water beneath the earth. And lest thou lift up thine eyes unto heaven, and when thou seest the sun and the moon and the stars, even all the host of heaven, shouldest be driven to worship them, and serve them which the Lord thy God hath divided unto all nations under the whole heaven. But the Lord hath taken you, and brought you forth out of the iron furnace, even out of Egypt, to be unto him a people of inheritance, as ye are this day. Furthermore the Lord was angry with me for your sakes, and sware that I should not go over Jordan, and that I should not go in unto that good land which the Lord thy God giveth thee for an inheritance. But I must die in this land. I must not go over Jordan, but ye shall go over, and possess that good land.